ಇದು ರಾಜ್ಯದ ಅತಿ ದೊಡ್ಡ ಜಿಲ್ಲೆಯಾದಂಥ ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕಕ್ಕೆ ಒಂದು ಅಷ್ಟೊಂದು ಹೇಳಿಕೊಳ್ಳುವಂಥ ಬಜೆಟ್ಟು ಏನು ನಮಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ಪ್ರತಿ ವರ್ಷವೂ ಕೂಡ ನಮ್ಮ ಬೆಳಗಾವಿಯನ್ನು ಕಡೆಗಣಿಸ್ತಾನೆ ಬಂದಿದ್ದಾರೆ. ಇಲ್ಲಿ ಒಂದು ಪ್ರವಾಸೋದ್ಯಮ ಇರ್ಬೋದು, ಒಂದು ಕೈಗಾರಿಕೋದ್ಯಮ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ನಿರುದ್ಯೋಗ ಸಮಸ್ಯೆ ನಿವಾರಣೆ ಇರ್ಬೋದು, ಹಾಗೂ ಏನು ಈಗ ಮಕ್ಕಳಿಗೆ ಒಂದು 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲನ್ನು ಈ ಕೂಡಲೇ ನಿಷೇಧ ಮಾಡುವಂಥ ಬಜೆಟಲ್ಲಿ ಒಂದು ಮಂಡನೆ ಮಾಡಿದ್ದಾರೆ. ಯಾಕಂದರೆ ಇದು ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ. ಯಾಕಂದರೆ ಕೋವಿಡ್ ಸಂದರ್ಭದಲ್ಲೂ ಕೂಡ ಈ ಮೊಬೈಲನ್ನೇ ನಂಬ್ಕೊಂಡು 3 ವರ್ಷಗಳ ಕಾಲ ನಿರಂತರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿ ಆನ್ಲೈನ್ ಕ್ಲಾಸಸ್ ಇರ್ಬೋದು, ಮಕ್ಕಳಿಗೆ ಪಠ್ಯಪುಸ್ತಕದ ವ್ಯವಸ್ಥೆ ಅದರಲ್ಲಿ ಇರ್ಬೋದು, ಎಲ್ಲ ಆನ್ಲೈನ್ ಮುಖಾಂತರ ನೀಡಿದಾಗೂ ಕೂಡ ಈಗ ತಾವು ಸಡನ್ನಾಗಿ ಬಂದ್ ಮಾಡೋದ್ರಿಂದ ಇದು ಮಕ್ಕಳದ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ. ಅದರ ಜೊತೆಯಲ್ಲಿ ಇದು ಮಕ್ಕಳಿಗೆ ನೀವು ನೋಡ್ತಾ ಇರ್ಬೋದು, ಮೊಬೈಲ್ದಿಂದ ಎಷ್ಟೋ ಒಂದು ಆತ್ಮಹತ್ಯೆಗಳನ್ನು ಮಾಡ್ಕೊಂತಾರೆ ಮಕ್ಕಳ, ಮತ್ತು ಇನ್ನೊಂದು ಕೊಲೆಯಾಗುವಂಥ ಸನ್ನಿವೇಶಗಳು ನಡೆದೋಗಿದ್ದಾವೆ. ಆದ ಕಾರಣ ಈ ಬಜೆಟಲ್ಲಿ ನಮಗೆ ಪ್ರವಾಸೋದ್ಯಮದಿಂದನೂ ವಂಚಿತವಾಗಿದ್ದೀವಿ, ನೀರಾವರಿಯಿಂದ ಕೂಡ ವಂಚಿತವಾಗಿದ್ದೀವಿ, ಉದ್ಯಮದಲ್ಲೂ ಕೂಡ ನಮ್ಮನ್ನು ಕಡೆಗಣಿಸಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಗೆ ಇದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣು ಹಚ್ಚುವಂಥ ಬಜೆಟ್ ಇದಾಗಿದೆ ಅಂತೇಳಿ ನಾವು ಈ ಮುಖಾಂತರ ಹೇಳ್ತೀವಿ.